ಬಳ್ಳಾರಿ ನಗರದ ಕರ್ನಾಟಕ ಅಹಿಂದ ಜನಸಂಘದ ಮಹಿಳಾ ಘಟಕದ ಜಿಲ್ಲಾ ಕಚೇರಿಯಲ್ಲಿ ಇದೇ ಡಿಸೆಂಬರ್ 2ರಂದು ಸೋಮವಾರ ಸಂಜೆ ನೂತನವಾಗಿ ಜಿಲ್ಲಾ ಪದಾಧಿಕಾರಿಗಳನ್ನು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಕೆ ಯಶೋದಮ್ಮ ಅವರು ಸಂಘಟನೆಗೆ ಬರಮಾಡಿಕೊಂಡು ಆದೇಶ ಪತ್ರವನ್ನು ನೀಡುವ ಮೂಲಕ ನೇಮಕ ಮಾಡಿಕೊಳ್ಳಲಾಗಿದ್ದು, ಕರ್ನಾಟಕ ಅಹಿಂದ ಜನಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ಅಹಿಂದ ಮಹಿಳಾ ಘಟಕದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಯಶೋದಮ್ಮ ಅವರು ನೇಮಕ ಮಾಡಿ ಅಹಿಂದ ಜನರ ಶ್ರೇಯೋಭಿವೃದ್ಧಿಗಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಮಹಿಳೆಯರ ಪರವಾಗಿ ಮತ್ತು ಆರ್ಥಿಕವಾಗಿ ಅಹಿಂದ ಜನ ಸಮುದಾಯದ ಮುಖ್ಯವಾಹಿನಿಗೆ ತರುವ ಹಾಗೂ ಸಂಘಟನೆಯ ಬಲವರ್ಧನೆಗಾಗಿ ದುಡಿಯುತ್ತೀರೆ ಎಂದು ನಂಬಿ ನಾನು ತಮಗೆ ಈ ಜವಾಬ್ದಾರಿಯನ್ನು ವಹಿಸಿರುತ್ತೇನೆ ಎಂದು ಹೇಳಿದರು. ಇದೇ ವೇಳೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಯಶೋಧಮ್ಮ ಮತ್ತು ಯುವ ಘಟಕದ ಜಿಲ್ಲಾಧ್ಯಕ್ಷ ಕನಕ ಅವರು ನೇಮಕ ಆದೇಶ ಪತ್ರಗಳನ್ನು ವಿತರಿಸುವ ಮೂಲಕ ಮಹಿಳಾ ಘಟಕದ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ಶಾಂತಾಬಾಯಿ ಅವರನ್ನ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿ ಸುನೀತಾ ಅವರನ್ನ, ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಚಂದ್ರಕಲಾ ಅವರನ್ನ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಾಗಲಕೆರೆ ಗೀತಾ, ರೇಡಿಯೋ ಪಾರ್ಕ್ ಕೆ ಮಮತಾ, ಶಕುಂತಲಾ, ಜಿಲ್ಲಾ ಸಂಚಾಲಕರನ್ನಾಗಿ ಜೆ ಕವಿತಾ, ಈರಮ್ಮ ಮತ್ತು ಸುವರ್ಣಕುಮಾರಿ ಅವರನ್ನ ನೇಮಕ ಮಾಡಿ ಶುಭ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ಯುವ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಎಂಜಿ ಕನಕ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಕರ್ನಾಟಕ ಅಹಿಂದ ಜನ ಸಂಘದ ವತಿಯಿಂದ ಇವತ್ತು ಎಲ್ಲ ಮಹಿಳೆಯರಿಗೆ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಖಜಾನ್ಸಿ ಆಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಪೋಸ್ಟ್ಗಳು ಕೊಟ್ಟು ಈ ದಿನ ನಾನು ನಡೆಸಿದ್ದೀನಿ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಅಹಿಂದ ಅಂತೇಳಿ ಏನು ಮಾಡಿದಾರಲ್ಲ, ಎಲ್ಲ ಜಾತಿ ಜನಾಂಗರು ಇದರಲ್ಲಿ ಬರ್ತಾರೆ. ಬಂದಾಗ ಎಲ್ಲರೂ ಕಲ್ತ್ಕೊಂಡು ಈ ಕೆಲಸನ ನಾವು ನಿಭಾಯಿಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಒಬ್ಬೊಬ್ಬರು ಜವಾಬ್ದಾರಿ ತಗೊಂಡು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾರಂತೇಳಿ ನಾನು ತುಂಬ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇವತ್ತು ಏನು ಐದು ಗ್ಯಾರಂಟಿ ಏನು ನಮ್ಮ ಸಿದ್ದರಾಮಯ್ಯ ಸಾರ್ ಅವ್ರು ಏನು ಮಾಡಿದಾರಲ್ಲ, ತುಂಬ ಒಳ್ಳೆಯದಾಯಿತು. ಎಲ್ಲ ಬಡ ಜನಕ್ಕೆ ತುಂಬ ಅಂತಂದರೆ ಒಂದು ಟ್ಯೂಷನ್ ಫೀಸ್ ಆಗಿರ್ಬೋದು, ಒಂದು ಹುಡುಗರಿಗೆ ಹಾಸ್ಪಿಟ್ಲಿಗೆ ಆಗಿರ್ಬೋದು, ಆಮೇಲೆ ಊಟಕ್ಕಾಗಿರ್ಬೋದು, ಅವತ್ತು ಬಸ್ ಪ್ರಯಾಣ ಮಾಡಬೇಕಾದಾಗ ತುಂಬ ದುಡ್ಡು ಬೇಕಾಗ್ತಾ ಇತ್ತು. ಅಂಥ ಟೈಮ್ನಲ್ಲಿ 5 ಗ್ಯಾರಂಟಿ ಏನು ಮಾಡಿದಾರೋ ಇಂಥವು ಹಲವಾರು ಕೊಡಬೇಕಂತೇಳಿ ಸಿದ್ದರಾಮಯ್ಯ ಸಾರ್ ಅವರಿಗೆ ನಾವು ಈ ಅಹಿಂದ ಸಂಘದಿಂದ ನಾವು ಕೇಳ್ತಾ ಇದ್ದೀವಿ. ನಾವು ಸಾಹೇಬರಿಗೆ, ಸಿದ್ದರಾಮಯ್ಯ ಸಾರ್ ಅವರಿಗೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಆಗಿರಲಿ, ಇನ್ಮೇಲೆ ನಾವು ಯಾವುದೇ ಕೆಲಸ ಆಗಿರಲಿ ಭಗವಂತನ ಮೇಲೆ ವಜಾ ಹಾಕಿ ಅಹಿಂದ ಸಂಘದಿಂದ ನಾವೆಲ್ಲ ಕೆಲಸಗಳನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸೋಕ್ಕಾಗಿ ಇಷ್ಟಪಡ್ತಾಯಿದ್ದೀನಿ. ಮೊದಲು ನಾವು ತಿಳ್ಕೊಬೇಕಾಗಿದ್ದರೆ ಅಹಿಂದ ಅಂದರೆ ಏನು? ಅಂದರೆ ಅಲ್ಪ, ಈ ಅಂದರೆ ಹಿಂದುಳಿದವರು, ದ ಅಂದರೆ ದಲಿತ. ಅಂದರೆ ಅಹಿಂದ ಅಂದರೆ ನಾವು ಹಿಂದುಳಿದಂಥ ದಲಿತ ಸಂಘಟನೆಯಲ್ಲಿ ಇದ್ದುಕೊಂಡು ನಾವು ನಮ್ಮ ಒಂದು ಪ್ರತಿಭೆ ಏನು ಅನ್ನೋದನ್ನು ತೋರಿಸ್ಬೇಕು. ಹೆಣ್ಮಕ್ಳು ಈಗ ದಿನದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಮುಂದೆ ಬರ್ತಾ ಇದ್ದಾರೆ ಅಂದಮೇಲೆ ಶಕ್ತರಾಗಿದ್ದಾಳೆ ಇವಾಗ. ಹಾಗಾಗಿ ಮಹಿಳೆಗೆ ಇಂಥ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿರುವಂಥ ಪುರುಷ ಸಮಾಜಕ್ಕೂ ನಮ್ಮ ಈಗ ಈ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಯಶೋಧಕ್ಕರು ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ನಮಗೆ ಒಂದು ಸ್ಥಾನಮಾನಗಳನ್ನು ಕಲ್ಪಿಸಿ ನಮಗೆ ನೀಡಿದಂಥ ಯಶೋಧಕ್ಕರವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಎಲ್ಲ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿಬಿಟ್ಟೇ ಈ ಅಹಿಂದ ಸಂಘಟನೆಯನ್ನು ಮಾಡಿದ್ದೀವಿ. ಯಾಕಂತಂದರೆ ಇವತ್ತಿನ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಅಲ್ಲಿ ಇಲ್ಲಿ ನಾವು ನಮ್ಮ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ನಿಭಾಯಿಸುವಲ್ಲಿ ಅವುಗಳನ್ನು ಅಂದರೆ ಕುಂದುಕೊರತೆಗಳನ್ನು ಒಡೆದೋಡಿಸುವಲ್ಲಿ ನಾವು ಶಕ್ತರಾಗಬೇಕಾಗಿದೆ. ಆದ ಕಾರಣ ನಾವೆಲ್ಲರೂ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಈ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದಾರೆ.